ವಿಶ್ವಾಸದಲ್ಲಿ ಬೇರೂರಿ ಕೃಪೆಯಲ್ಲಿ ಬೆಳೆಯುತ್ತಾ ಹಾಕಿದ ಮೊದಲನೇ ಕಲ್ಲಿನಿಂದ ಈ ದಿನದವರೆಗೂ ಕರ್ತನು ನಮ್ಮನ್ನು ಎಲ್ಲಾ ರೀತಿಯಲ್ಲಿ ನಡೆಸಿದ್ದಾನೆ. ಒಬ್ಬ ಕುಂಬಾರನ ಕೈಯಲ್ಲಿ ಆಕಾರವಿಲ್ಲದ ಜೇಡಿಮಣ್ಣು ಸಿಗುವಾಗ ಕುಂಬಾರನು ಅದನ್ನು ಸುಂದರವಾಗಿ ರೂಪಿಸುತ್ತಾನೆ. ಅದೇ ರೀತಿಯಲ್ಲಿ ಆ ಪರಲೋಕದ ಕುಂಬಾರನ ಕೈಯಲ್ಲಿ ರೂಪಿಸಲ್ಪಟ್ಟ ಸಿಂಸನಯ್ಯ ಅವರ ಜೀವನ ಹಾಗೂ ಅವರು ಮುನ್ನಡೆಸುತ್ತಿರುವ ಸಭೆಯ 10 ವರ್ಷದ ಅದ್ಭುತ ಪ್ರಯಾಣವನ್ನು ಇಂದು ಕೇಳಿಸಿಕೊಳ್ಳೋಣ. ಹೌದು, ಕೀರ್ತನೆ 118ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಬರೆದಿರುವಂತೆ ಇದು ಯೆಹೋವನಿಂದಲೇ ಉಂಟಾಯಿತು. ಇದು ನಮ್ಮ ಕಣ್ಣುಗಳಿಗೆ ಆಶ್ಚರ್ಯವಾಗಿ ತೋರುತ್ತದೆ. 1077ನೇ ಇಸ್ವಿಯಲ್ಲಿ ಮೇ 2ರಂದು ವಿಲ್ಸನ್ ಜ್ಞಾನರಾಜ್ ಮತ್ತು ಜ್ಞಾನಸುಂದರಿ ದಂಪತಿಗಳಿಗೆ 7 ಮಕ್ಕಳಲ್ಲಿ 4ನೇ ಮಗುವಾಗಿ ಜನಿಸಿದವರು ಪಿ ಸಿಂಪ್ಸನ್ ಅವರು. ಇವರಿಗೆ ಜೊತೆ ಹುಟ್ಟಿದವರು 3 ಸಹೋದರರು ಮತ್ತೆ 3 ಸಹೋದರಿಯರು. ತಂದೆ ತಾಯಿ ಇಬ್ಬರು ಸೇರಿ ಅವರ ಮಕ್ಕಳನ್ನು ಒಳ್ಳೆ ದೇವಭಕ್ತಿಯಲ್ಲಿಯೂ ಭಯದಲ್ಲಿಯೂ ಬೆಳೆಸಿದ್ದರು. ಇವರು ಕುಟುಂಬಕ್ಕಾಗಿ ಯಾವಾಗಲೂ ಪ್ರಾರ್ಥಿಸುವುದರಿಂದ ಅದರ ಪ್ರತಿಫಲವಾಗಿ ಅವರ ಎಲ್ಲಾ ಮಕ್ಕಳು ಇಂದು ಸೇವೆಯನ್ನು ಮಾಡುತ್ತಿದ್ದಾರೆ. ಸಿಂಪ್ಸನ್ನಯ್ಯವರು ಬಾಲ್ಯ ಮತ್ತು ಯುವಾವಸ್ಥೆಯ ದಿನಗಳಲ್ಲಿ ಸಿನಿಮಾ ನಟನನ್ನಾಗಿ ಮತ್ತು ರೌಡಿಸಂನಲ್ಲಿ ಆಸಕ್ತಿ ಹೊಂದಿದ್ದರು. ಲೋಕದ ಎಲ್ಲ ಕೆಟ್ಟ ಚಟಗಳು, ದುಷ್ಟ ಸಹವಾಸವು ಅವರ ಜೀವನದಲ್ಲಿ ಬರತೊಡಗಿತು. ಹೀಗೆ ಸಾಗುತ್ತಿರುವಾಗ ತಮ್ಮ 22ನೇ ವಯಸ್ಸಿನಲ್ಲಿ ಚೆನ್ನೈಯಲ್ಲಿ ಕೆಲವೊಂದು ದೇವ ಮನುಷ್ಯರ ಮೂಲಕ ದೇವರು ಅವರನ್ನು ಸಂಧಿಸಿದರು. ಅಂದಿನಿಂದ ಅವರು ಒಳ್ಳೆಯ ಆತ್ಮಿಕವಾದ ಜೀವನದಲ್ಲಿ ನಡೆಯುತ್ತಾ ಪವಿತ್ರಾತ್ಮನ ಅನೇಕ ವರಗಳನ್ನು ಹೊಂದಿಕೊಂಡು ಪ್ರಾರ್ಥನೆಯಿಂದ ಕರ್ತನಲ್ಲಿ ವೈರಾಗ್ಯವಾಗಿ ಅವರ ಜೀವನವನ್ನು ಸಾಗಿಸಿದರು. ದೇವರ ಚಿತ್ತಾನುಸಾರವಾಗಿ ಗ್ರೇಸ್ ಅಮ್ಮ ಇವರೊಂದಿಗೆ ಮದುವೆಯಾಯಿತು. ದೇವರು ಇವರನ್ನು ಪ್ರೀತಿಸಿ ಇವರಿಗೆ 2 ಮಕ್ಕಳನ್ನು ಕೊಟ್ಟರು. ಆದರೆ ಇನ್ನೂ ಹೆಚ್ಚಾಗಿ ಆರ್ಥಿಕ ಸ್ಥಿರತೆ ಬೇಕೆನ್ನುವ ಆಸೆ ಅನೇಕರಿಗೆ ದೊಡ್ಡ ಸಮಸ್ಯೆಯಾಗಿ ಆತ್ಮವನ್ನು ಅಣಗಿಸಿಬಿಡುತ್ತದೆ. ಹಣದ ಆಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ ಎಂದು 1 ತಿಮೋತಿಯ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಾಗೂ ಕೀರ್ತನೆ 15ನೇ ಅಧ್ಯಾಯ 1 ಮತ್ತು 5ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಂತಹ ಯೆಹೋವನೇ ನಿನ್ನ ಗೂಡಾರದಲ್ಲಿ ಇಳಿದುಕೊಳ್ಳುವುದಕ್ಕೆ ಯೋಗ್ಯನು ಯಾವನು? ಸಾಲಕ್ಕೆ ಬಡ್ಡಿ ಕೇಳದವನು, ನಿರಪರಾಧಿಯ ಕೇಡಿಗಾಗಿ ಲಂಚ ತೆಗೆದುಕೊಳ್ಳದವನು ಆಗಿರಬೇಕು ಎಂಬ ಈ ಸತ್ಯವಚನಗಳು ತಿಳಿದವರು ಆಗಿದ್ದರೂ ಕೂಡ ಪರಿಸ್ಥಿತಿಗಳ ಒತ್ತಡದಲ್ಲಿ ಹೇಗಾದರೂ ಐಶ್ವರ್ಯವಂತನಾಗಬೇಕೆಂಬ ತೀವ್ರ ಆಸೆಯ ಕಾರಣ ಬಡ್ಡಿ ವ್ಯಾಪಾರವನ್ನು ಪ್ರಾರಂಭಿಸುತ್ತಾರೆ ಸಿಂಪ್ಸನ್ನಯ್ಯನವರು. ಆದ ನಂತರ ಅವರು ಐಶ್ವರ್ಯವಂತರಾಗಿ ದೊಡ್ಡ ಮನೆಯನ್ನು ಪಡೆದರು. ಸಾಲ ತೆಗೆದುಕೊಂಡವರು ಸಾಲ ತೀರಿಸಲಿಕ್ಕಾಗದೆ 10ಕ್ಕಿಂತ ಹೆಚ್ಚು ಬೆಲೆಯ ಕಾರುಗಳು, 30ಕ್ಕೂ ಹೆಚ್ಚು ಬೈಕ್ಗಳು ಮತ್ತು ಚಿನ್ನವನ್ನು ಸಿಂಪ್ಸನ್ನಯ್ಯ ಅವರ ಮನೆಯಲ್ಲಿಟ್ಟಿದ್ದರು. ಆ ಸಮಯದಲ್ಲಿ ಸಿಂಪ್ಸನ್ನಯ್ಯ ಅವರು ಪ್ರತಿ ಭಾನುವಾರ ಸಭೆಗೆ ಹೋಗುವುದನ್ನು ಬಿಡಲಿಲ್ಲ. ಪ್ರತಿದಿನ ಮೊಣಕಾಲೂರಿ ಪ್ರಾರ್ಥಿಸುವುದನ್ನು ನಿಲ್ಲಿಸಿರಲಿಲ್ಲ. ಆದರೆ ಎಲ್ಲಾ ಐಶ್ವರ್ಯಗಳ ನಡುವೆಯೂ ಅವರ ಜೀವನದಲ್ಲಿ ಆಂತರಿಕ ತೃಪ್ತಿಯನ್ನು ಕಾಣಲಿಲ್ಲ. 2012ರಲ್ಲಿ ಮೋಹನ್ ಸಿ ಲಾಜರಸ್ ರವರು ಯೇಸುವಿನ ಕುಟುಂಬ ಎಂಬ ಪ್ರಾರ್ಥನಾ ಕೂಟದಲ್ಲಿ ಸಿಂಪ್ಸನ್ನಯ್ಯ ಅವರಿಗೆ ಪ್ರವಾದನೆಯಾಗಿ, ಈಗ ನಿಮ್ಮಲ್ಲಿರುವಂತಹ ಆಸ್ತಿ, ಹಣ ಎಲ್ಲವೂ ಹೋಗುವುದು ಎಂದು ಹೇಳಿದರು. ಆ ಸಮಯದಲ್ಲಿ ಮನಸ್ಸಿನಲ್ಲಿ ವ್ಯಾಪಾರ ಬಿಟ್ಟು ಬರಬೇಕೆಂದಿದ್ದರೂ ದಾರಿ ಕಾಣದೆ, ಹಣವನ್ನು ಬಿಡಲು ಮನಸ್ಸಿಲ್ಲದೆ ಗೊಂದಲದಲ್ಲಿ ಬಾಳುತ್ತಿರುವಂತಹ ಒಂದು ಕಾಲದಲ್ಲಿ ಒಮ್ಮೆ ಅವರಿಗೆ ಬೆಂಗಳೂರಿಗೆ ಹೋಗಬೇಕಾದ ಪರಿಸ್ಥಿತಿಯು ಎದುರಾಯಿತು. ಸಿಂಪ್ಸನ್ನಯ್ಯ ಅವರು ಹೋಗಿ ಅಲ್ಲಿರುವಾಗ ಎಷ್ಟೋ ಹಣವನ್ನು ಕಂಡರೂ ತಮ್ಮ ಸಹೋದರ ಹಾಗೂ ಸೇವಕರಾದ ಪಾಸ್ಟರ್ ಅಭಿಷೇಕ್ ದೇವ ಅವರನ್ನು ನೋಡಿ, ನಾನು ಇಷ್ಟು ದಿನ ಬಾಳಿದಂತ ಜೀವನ ಸುಳ್ಳು, ಈ ಮನುಷ್ಯನ ಜೀವಿತವೇ ನಿಜವಾದ ಜೀವನ ಎಂದು ಅರಿತುಕೊಂಡರು. ಅಷ್ಟರಲ್ಲಿ ಅವರ ಮಗಳು ಶೇಷರತ್ನಂ ಅವರಿಗೆ ಮರಣಕರವಾದ ಡೆಂಗ್ಯೂ ರೋಗ ತಗುಲಿತು. ಆ ಸಮಯ ಸಿಂಪ್ಸನ್ನಯ್ಯ ಅವರು ಪಟ್ಟಣದಲ್ಲಿ ಇಲ್ಲದ ಕಾರಣ ಅವರ ಪತ್ನಿ ಗ್ರೇಸ್ ಅಮ್ಮ ಮಗಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ವೈದ್ಯರು ಎಲ್ಲರೂ, ದಯವಿಟ್ಟು ಇವರನ್ನು ಮನೆಗೆ ಕರೆದೊಯ್ಯಿರಿ, ಇವರ ಸ್ಥಿತಿ ಗಂಭೀರವಾಗಿದೆ, ಎಲ್ಲವೂ ಮುಗಿದಂತಾಗಿದೆ ಎಂದು ಹೇಳಿದರು. ಈ ವಿಷಯವನ್ನು ಗ್ರೇಸ್ ಅಮ್ಮ ಅವರು ಸಿಂಪ್ಸನ್ನಯ್ಯ ಅವರಿಗೆ ಫೋನಲ್ಲಿ ತಿಳಿಸಿದರು. ಅದನ್ನು ಕೇಳಿ ಸಿಂಪ್ಸನ್ನಯ್ಯ ಅವರು ಬಿಡದೆಯಲ್ಲಿರುವಂತ ಹೌಸ್ ಆಫ್ ಪ್ರೇಯರ್ ಚರ್ಚ್ ಒಳಗಡೆ ಹೋಗಲು ಧೈರ್ಯವಿಲ್ಲದೆ ಹೊರಗಡೆ ಮೊಣಕಾಲೂರಿ, ಎಸಪ್ಪ ಅಪ್ಪ, ನಾ ಪಾಪಿ ಡ್ಯಾಡಿ, ಅಪ್ಪ ನನ್ನ ಪಾಪದ ಪ್ರತಿದಂಡನೆ ನನ್ನ ಮಗಳ ಮೇಲೆ ಬಂದಿದಯ್ಯ. ಈ ಒಂದು ಸತ್ತಿ ಡ್ಯಾಡಿ, ಈ ಒಂದು ಸತ್ತಿ ದೇವರೇ, ನನ್ನ ಮಗಳನ್ನ ನನಗೆ ಉಳಿಸಿಕೊಡು ಡ್ಯಾಡಿ ಎಂದು ಅಳುತ್ತಾ ಕ್ಷಮಾಪಣೆಯನ್ನು ಕೇಳುತ್ತಾ ಪ್ರಾರ್ಥಿಸಿದರು. ಅಂದು ಶುಕ್ರವಾರವಾಗಿದೆ. ಮುಂದಿನ ಶುಕ್ರವಾರದಲ್ಲಿ ಇಲ್ಲಿ ಸಾಕ್ಷಿಯನ್ನು ಹೇಳುತ್ತೇನೆ ದೇವರೇ ಎಂದು ಪ್ರಾರ್ಥಿಸಿದರು.
ನಂತರ ಬೆಂಗಳೂರಿಂದ ಚೆನ್ನೈಗೆ ಬಂದು ಮರಣದ ಕಡೆಯ ಉಸಿರಲ್ಲಿರುವ ಮಗಳ ಹತ್ತಿರ ಮೊಣಕಾಲೂರಿ ಪ್ರಾರ್ಥಿಸಿದರು. ಕೂಡಲೇ ಕರ್ತನು ಕೃಪೆಯನ್ನು ತೋರಿ ಅವರ ಮಗಳಿಗೆ ಸಂಪೂರ್ಣವಾಗಿ ಆರೋಗ್ಯ ಕೊಟ್ಟು ಅದ್ಭುತವಾಗಿ ಉಳಿಸಿಕೊಟ್ಟರು. ಹೀಗೆ ಗುಣಪಡಿಸಿದ ದೇವರಿಗೆ, ಏಸಪ್ಪ, ನಾನ್ ದ್ರೋಗಿಯಪ್ಪ, ಈ ದ್ರೋಗಿಯ ಪ್ರಾರ್ಥನೆಯನ್ನು ಕೇಳಿಕೋಡ ನನ್ನ ಮಗಳಿಗೆ ನೀನು ಅದ್ಭುತ ಮಾಡಿದಲ್ಲ ಡ್ಯಾಡಿ. ಎಸಪ್ಪ, ಈ ಹೊತ್ತೇ ಈ ಬಟ್ಟಿ ವ್ಯಾಪಾರವನ್ನ ನಾನು ಬಿಟ್ಟು ಬಿಡ್ತೀನಿ ಅಪ್ಪ. ಇನ್ನು ಮೇಲೆ ಎಂದಿಗೂ ಇದನ್ನ ನಾನು ಮಾಡುವುದಿಲ್ಲ ಎಂಬುದಾಗಿ ನಿನಗೆ ಒಪ್ಪಿಸಿಕೊಡುತ್ತೇನೆ ಏಸಪ್ಪ ಎಂದು ಒಪ್ಪಿಸಿಕೊಟ್ಟರು. ಕರ್ತನು ಪ್ರವಾದನೆಯಾಗಿ ಹೇಳಿದ ಮಾತಿನ ಪ್ರಕಾರ ಅವರು ಸಾಲ ಕೊಟ್ಟ 1 ಕೋಟಿ ರೂಪಾಯಿ ಸಮೀಪದ ಹಣ, ಎಲ್ಲಾ ಕಾರುಗಳು, ಬೈಕ್ಗಳು, ಬಂಗಾರ ಎಲ್ಲವನ್ನು ಕಳೆದುಕೊಂಡರು. 2012ರಲ್ಲಿ ಹೊಸವಾಗಿ ಜೀವನವನ್ನು ಪ್ರಾರಂಭಿಸಬೇಕೆಂದು ನಿರ್ಧರಿಸಿ ಬಡ್ಡಿ ವ್ಯಾಪಾರವನ್ನು ಬಿಟ್ಟು, ಸಂಪಾದಿಸಿದ ದುಡ್ಡು ಎಲ್ಲಾ ಬಿಟ್ಟು, ಡಾಕ್ಯುಮೆಂಟ್ಸ್ ಎಲ್ಲ ಸುಟ್ಟು ಹಾಕಿ ಚೆನ್ನೈ ಬಿಟ್ಟು ಬೆಂಗಳೂರಲ್ಲಿ ಬಿಡದೆಗೆ ಸಿಂಸನಯ್ಯ ಅವರು ಕುಟುಂಬವಾಗಿ ಬಂದರು. ಅಲ್ಲಿಗೆ ಬಂದ ಮೇಲೆ ಸಾಮಾನ್ಯವಾಗಿ ಜೀವನ ಸಾಗಿಸಲು ಅವರು ಒಂದು ಸಣ್ಣ ಜ್ಯೂಸ್ ಅಂಗಡಿಯನ್ನು ಆರಂಭಿಸಿದರು. ಜ್ಯೂಸ್ ಅಂಗಡಿಯನ್ನು ನಡೆಸುತ್ತಲೇ ತಮ್ಮ ಸಹೋದರ ಪಾಸ್ಟರ್ ಅಭಿಷೇಕ್ ದೇವ ಅವರೊಂದಿಗೆ ಸೇವೆಗೆ ಹೋಗುತ್ತಿದ್ದರು. ಅವರು ಸೇವೆಗೆ ಹೋಗುವಾಗ ದೇವರು ಅವರ ಮೂಲಕ ಮಹಾ ಅದ್ಭುತಗಳನ್ನು ಮತ್ತು ಸೌಖ್ಯಗಳನ್ನು ಮಾಡಲಾರಂಭಿಸಿದರು. ಪಾಸ್ಟರ್ ತಮ್ಮ ನಂಬಿಕೆಯಲ್ಲಿ ಪುನಃ ಬೆಳೆಯಲು ದೇವರು ಸಹಾಯ ಮಾಡಿದರು. ಕೆಲವು ದಿನಗಳ ನಂತರ ಅವರ ದೊಡ್ಡ ಸಹೋದರರಾದ ಪಾಸ್ಟರ್ ಯೇಸುದಾಸನ್ ಅವರಿಂದ ಕರೆ ಬಂತು. ಅವರು ಹೀಗೆ ಹೇಳಿದರು, ತಮ್ಮ, ನೀನು ಎಲ್ಲಾ ಬಿಸ್ನೆಸ್ ನಿಲ್ಲಿಸಿ ಸೇವೆ ಮಾಡಬೇಕೆಂದು ದೇವರು ಹೇಳುತ್ತಿದ್ದಾರೆ. ಅದಕ್ಕೆ ಗುರುತು ಏನೆಂದರೆ, ಒಬ್ಬ ದೇವ ವ್ಯಕ್ತಿ ನಿಮ್ಮ ಮನೆಗೆ ಬಂದು ನಿನ್ನನ್ನು ಸೇವೆಗೆ ಕರೆಯುತ್ತಾನೆ. ಆಗ ಪಾಸ್ಟರ್ 10 ದಿನಗಳ ಉಪವಾಸ ಪ್ರಾರ್ಥನೆ ಮಾಡಿದರು. ಆ ಸಂದರ್ಭದಲ್ಲಿ ಒಮ್ಮೆ ಪ್ರಾರ್ಥನೆಯಲ್ಲಿ, ಕರ್ತನೇ, ನೀನು ನನ್ನನ್ನು ಸೇವೆಗೆ ಕರೆಯುವುದಾದರೆ ನಾನು ಎಲ್ಲಿಗೆ ಹೋಗಬೇಕು ಎಂದು ಕೇಳಿದಾಗ ಸ್ಪಷ್ಟವಾಗಿ ಬೆಳಗಾಂ ಎಂದು ಹೇಳುವ ಧ್ವನಿ ಕೇಳಿ ಬಂದಿತ್ತು. ಅವರು ಎಂದು ಬೆಳಗಾಂ ಅನ್ನುವ ಸ್ಥಳವನ್ನು ಕೇಳಿರಲಿಲ್ಲ, ತಿಳಿದಿರಲೂ ಇಲ್ಲ. ಇದನ್ನ ಪಾಸ್ಟರ್ ಅವರು ಯಾರೊಂದಿಗೆ ಹಂಚಿಕೊಳ್ಳದೆ ಮನಸ್ಸಲ್ಲಿಯೇ ಇಟ್ಟುಕೊಂಡು ಪ್ರಾರ್ಥಿಸುತ್ತಾ ಇದ್ದರು. ಆದರೆ ಕೆಲವೇ ದಿನಗಳಲ್ಲಿ ಒಬ್ಬ ಪ್ರವಾದಿ ಅವರ ಮನೆಗೆ ಭೇಟಿ ನೀಡಿ ರೂಮ್ ಅಲ್ಲಿ ವೈಯಕ್ತಿಕವಾಗಿ ಮಾತನಾಡಲು ಕರೆದೊಯ್ದು, ಬ್ರದರ್ ಸಿಂಪ್ಸನ್, ಬೆಳಗಾಂ ಅನ್ನುವ ಪಟ್ಟಣವಿದೆ, ಅಲ್ಲಿ ಸೇವೆಗೆ ಹೋಗಲು ನನಗೆ ಒಂದು ಮಿಷನರಿ ಬೇಕು, ನೀನು ಹೋಗುವಿಯಾ ಎಂದು ಕೇಳಿದರು. ಸಿಂಪ್ಸನಯ್ಯ ಆಶ್ಚರ್ಯದಿಂದ, ಕರ್ತನು ಈಗಾಗಲೇ ಇದೇ ಮಾತನ್ನು ನನಗೆ ಹೇಳಿದರು ಎಂದು ದೃಢ ನಿಶ್ಚಯದಿಂದ ಒಪ್ಪಿಕೊಂಡರು. ಬೆಳಗಾಮಲ್ಲಿ ಯಾರ ಪರಿಚಯ ಇಲ್ಲದೆ ಇರುವಾಗ ಪಾಸ್ಟರ್ ಅಭಿಷೇಕ್ ದೇವ ಅವರು ಸಿಂಪ್ಸನಯ್ಯ ಅವರಿಗೆ ಪಾಸ್ಟರ್ ಸುಧಾಕರನ್ನ ಪರಿಚಯ ಮಾಡಿಕೊಟ್ಟರು. ಸಿಂಪ್ಸನ್ ಪಾಸ್ಟರ್ ಅವರು ಪಾಸ್ಟರ್ ಸುಧಾಕರ್ ಅವರೊಂದಿಗೆ ಪಟ್ಟಣದಲ್ಲಿ ವಾಕ್ ಪ್ರೇಯರ್ ಮಾಡಲು ಪ್ರಾರಂಭಿಸಿದರು. ಈ ಸಂದರ್ಭದಲ್ಲಿ ಪಾಸ್ಟರ್ ಸುಧಾಕರ್ ಅವರು ಪಾಸ್ಟರ್ ಜಾನ್ಸನ್ ಅವರನ್ನು ಪರಿಚಯ ಮಾಡಿಕೊಟ್ಟರು. ಸಿಂಪ್ಸನಯ್ಯ ಅವರು ಪಾಸ್ಟರ್ ಜಾನ್ಸನ್ ಅವರಿಗೆ, ನನಗೆ ಇರಲಿಕ್ಕೆ ಒಂದು ಬಾಡಿಗೆ ರೂಮ್ ಬೇಕು ಅಂತ ಕೇಳಿದಾಗ, ಬಾಡಿಗೆ ಮನೆ ಯಾಕೆ ಬ್ರದರ್, ನಮ್ಮ ಮನೆಯಲ್ಲೇ ಇರಿ ಅಂತ ಹೇಳಿ ಸಹಾಯ ಮಾಡಿದರು. ಮತ್ತು ಸುಧಾಕರ್ ಪಾಸ್ಟರ್ ಅವರು ಸಿಂಪ್ಸನ್ ಪಾಸ್ಟರ್ ಅನ್ನ ಬ್ರದರ್ ಬಾಬುರಾವ್ ಅವರ ಮನೆಗೆ ಕರೆದುಕೊಂಡು ಹೋದಾಗ ಮೊಟ್ಟ ಮೊದಲನೇದಾಗಿ ದೇವರು ಸೇವೆಗೆ ಕೊಟ್ಟಂತಹ ಮಕ್ಕಳು ಶಾರನ್ ಮತ್ತು ಇಮ್ಯಾನ್ಯುಯಲ್. ನಂತರ ಪರಿಚಯವಾದವರು ಅನಿಲ್, ಸುನಿಲ್, ಸ್ಯಾಮ್, ಅರುಣ್ ಮತ್ತೆ ವಿಶಾಲ್. ಬೆಳಗಾಂ ದೇವರ ಚಿತ್ತವಿಲ್ಲವೆಂದು ಅನೇಕರು ಹೇಳಿದರೂ ಸಹ ಕರ್ತನು ಹೃದಯದಲ್ಲಿ ನಿಶ್ಚಯಪಡಿಸಿದ ಸ್ಥಳಕ್ಕೆ ಹೋಗುವುದನ್ನು ಯಾರಿಂದ ತಡೆ ಮಾಡಲಿಕ್ಕೆ ಆಗಲಿಲ್ಲ. ಮತ್ತು ಸೇವಕರು ಸೇವೆ ಮಾಡಲು ಸೇವಕರ ಹೆಂಡತಿಯ ಪಾತ್ರೆ ಬಹಳ ದೊಡ್ಡದು. ಎಲ್ಲಾ ವಿಷಯದಲ್ಲಿಯೂ ಸಹಕಾರಿಯಾಗಿ ಬೆಳಗಾಂ ದರ್ಶನವೆಂದು ಹೇಳಿದಾಗ ಒಪ್ಪಿಕೊಂಡು ಗ್ರೇಸ್ ಅಮ್ಮ ಅವರು ಸಿಂಪ್ಸನಯ್ಯ ಅವರೊಂದಿಗೆ ಮೇ 2ರಂದು 2015ರಂದು ಕುಟುಂಬವಾಗಿ ಬೆಳಗಾಮಿಗೆ ಬಂದರು. ಬೆಳಗಾಂಗೆ ತಲುಪಿದ ಕೂಡಲೇ ಪಾಸ್ಟರ್ ಈ ಭಾನುವಾರ ಯಾವ ಸಭೆಗೆ ಹೋಗಬೇಕೆಂದು 7 ದಿನದ ಉಪವಾಸ ಪ್ರಾರ್ಥನೆಯಲ್ಲಿದ್ದಾಗ ಒಬ್ಬ ಸೇವಕರ ಮುಖಾಂತರ ಒಂದು ಸಾಕ್ಷಿಯನ್ನು ಮಾತಾಡುವಾಗ, ಸೇವೆಗಾಗಿ ಬಂದಂತ ನೀವು ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ಸಭೆಯನ್ನು ಪ್ರಾರಂಭಿಸಿ ಅಂತ ಅವರು ಹೇಳುವಾಗ, ಕರ್ತನು ಈ ಮಾತು ಯಾರಿಗಾಗಿಯೋ ಅಲ್ಲ, ಇದು ನಿನಗಾಗಿಯೇ ಅಂತ ಹೇಳಿದರು. ಕೂಡಲೇ ಜೊತೆ ಇದ್ದಂತಹ 5 ಯವನಸ್ಥರೊಂದಿಗೆ ಸೇರಿ ಸಭೆ ಪ್ರಾರಂಭಿಸಲ್ಪಟ್ಟಿತ್ತು. ಆ ಮೊದಲನೇ ಭಾನುವಾರ ಸಭೆ ಪ್ರಾರಂಭಿಸಿದರು. ಆದರೆ ಸಮಸ್ಯೆ ಏನೆಂದರೆ ಪಾಸ್ಟರ್ ಅವರಿಗೆ ಕನ್ನಡ ಬರುವುದಿಲ್ಲ, ಪ್ರಸಂಗಿಸಲು ಸಾಧ್ಯವೇ ಇಲ್ಲ. ಮನಸ್ಸಿನಲ್ಲಿ ಈಗ ನಾನು ಏನು ಮಾಡಲಿ ದೇವರೇ ಎಂಬುದಾಗಿ ದೊಡ್ಡ ಗೊಂದಲ. ಆದರೆ ಪ್ರಾರ್ಥನೆಯೊಂದಿಗೆ ಬಾಯಿ ತೆರೆಯುವಾಗ ಅವರೇ ಅರಿಯದೆ 1 ತಾಸು ಕನ್ನಡದಲ್ಲಿ ಪ್ರಸಂಗಿಸಿದರು. ದೇವರು ಸಭೆಗೆ ಕುಟುಂಬವಾಗಿ ಕೂಡಿಸಿದಂತಹ ಮೊದಲನೇ ಕುಟುಂಬಗಳು ಶಾಂಬಾನಿ ಅವರ ಕುಟುಂಬ ಮತ್ತು ಸೊಲೊಮೋನ್ ಡ್ಯಾನಿಯಲ್ ಅವರ ಕುಟುಂಬ. ಅನಂತರ ಅನೇಕ ಅಗತ್ಯವಿರುವಂತಹ ಕುಟುಂಬಗಳನ್ನು ಸಂಧಿಸಿ ಅವರಿಗೆ ಬಿಡುಗಡೆಯನ್ನು ನೀಡಲು, ದೇವರ ರಾಜ್ಯವು ಮಾತಿನಲ್ಲಿಲ್ಲ ಆದರೆ ಶಕ್ತಿಯಲ್ಲಿಯೇ ಆಧಾರಗೊಂಡಿದೆ ಎನ್ನುವ ವಾಕ್ಯವು ನೆರವೇರಲು ಕೃಪೆಯನ್ನು ತೋರಿದರು. ಕಿವಿಡರಿಗೆ ಕೇಳುವಂತೆಯೂ
ಮದುವೆ ಆಗದವರಿಗೆ ಮದುವೆ ಆಗುವ ಭಾಗ್ಯ, ದೇಹದ ಅನಾರೋಗ್ಯ ಇದ್ದವರಿಗೆ ಸ್ವಸ್ಥತೆ, ದೆವ್ವದ ಕಾಟದಲ್ಲಿ ಇದ್ದವರಿಗೆ ಬಿಡುಗಡೆ. ಈ ರೀತಿಯಾಗಿ ಕರ್ತನಿಂದ ಅದ್ಭುತಗಳನ್ನು ಹೊಂದುತ್ತಾ ಒಂದೊಂದು ಕುಟುಂಬ ಸಭೆಗೆ ಕೂಡುತ್ತಾ ಬಂದವು. ಅದು ಮಾತ್ರವಲ್ಲ, ಅವರವರ ಕುಟುಂಬಗಳ ಮೂಲಕ ದೇವರು ಅವರ ಗ್ರಾಮವನ್ನೇ ಸುವಾರ್ತೆ ಸೇವೆಗಾಗಿ ಬಾಗಿಲನ್ನು ತೆರೆದುಕೊಟ್ಟರು. ಬಂದ ಅದೇ ವರ್ಷದಲ್ಲಿ ಸುತ್ತಗಟ್ಟಿ, ಕೌಸಲ್ಗಿ, ಯರಗಟ್ಟಿ, ಸಾಳುಲ್ಲಿ, ಕೆ ಚಂದರ್ಗಿ, ಎಂ ಚಂದರ್ಗಿ ಗ್ರಾಮಗಳು ತೆರೆಯಲ್ಪಟ್ಟು ಅನೇಕರು ಅದರಲ್ಲಿ ದೀಕ್ಷಾ ಸ್ನಾನಕ್ಕಾಗಿ ಒಪ್ಪಿಸಿಕೊಟ್ಟರು. ಆದರೆ 2 ತಿಂಗಳಲ್ಲಿ ಮನೆ ಸುತ್ತಲೂ ಇರುವವರಿಂದ ಅಪೋಸಿಷನ್. ಇದರಿಂದ ಮನೆ ಓನರ್ ಹೇಳಿದ್ದು ಇನ್ಮೇಲೆ ಇಲ್ಲಿ ಚರ್ಚ್ ನಡೆಸಲೇಬಾರದು ಅಂತ. ಈ ವಿಷಯದ ಕುರಿತು ಚಿಂತಿಸುವಾಗ ಸಹೋದರ ಬಾಬುರಾವ್ ಮೂಲಕ ದೇವರ ಸಹಾಯದಿಂದ ಮೆಂತುರ ಅವರ ಮನೆ ಮೇಲೆ ಕಟ್ಟಲ್ಪಟ್ಟ ಶೆಡ್ ಅಲ್ಲಿ ಅದೇ ವಾರದಲ್ಲಿ ಸ್ಕ್ರೀನ್ ಅನ್ನು ಕಟ್ಟಿ ಚಾಪೆಯನ್ನು ಹಾಸಿ ಹೊಸ ಸ್ಥಳದಲ್ಲಿ ಸಭೆ ಪ್ರಾರಂಭಿಸಿ ಆಯಿತು. ನಾವು ನೋಡಿ ನಡೆಯುವವರಲ್ಲ, ಆದರೆ ನಂಬಿ ನಡೆಯುವವರು ಅಂತ ವಾಕ್ಯದ ಪ್ರಕಾರವಾಗಿ ಜೀವಿಸುವಾಗ ಸಭೆಯಲ್ಲಿ ಅದ್ಭುತವಾಗಿ ಸಾಕ್ಷಿಗಳು ನಡೆದವು. ಒಂದು ದಿನ ಸಭೆಯಲ್ಲಿ ಸೇವಕರು ಪ್ರಸಂಗಿಸುತ್ತಿರುವಾಗ ಬೇರೆ ಕೆಲಸಕ್ಕಾಗಿ ರಸ್ತೆಯಲ್ಲಿ ಸಭೆಯ ಹತ್ತಿರ ಹಾದು ಹೋಗುತ್ತಿದ್ದ ಒಬ್ಬ ವ್ಯಕ್ತಿ ಸಭೆ ನಡೆಸುವ ಶಬ್ದವನ್ನು ಕೇಳಿ ಆಕರ್ಷಿತನಾದನು. ತನ್ನ ಕೈಯಲ್ಲಿದ್ದ ಮೈಕ್ ಮತ್ತು ಸ್ಪೀಕರ್ ಅನ್ನು ತಂದು ಭಾನುವಾರದ ಸಭೆ ಮುಗಿಯುವವರೆಗೆ ಉಪಯೋಗಿಸಲು ಸೇವಕರಿಗೆ ಕೊಟ್ಟನು. ಈ ರೀತಿಯಾದ ಅದ್ಭುತಗಳು ಪ್ರತಿದಿನ ನಡೆಯಲಿಕ್ಕೆ ಪ್ರಾರಂಭಿಸಿದ್ದವು. ಇದು ಮಾತ್ರವಲ್ಲ, ಸೇವಕರಲ್ಲಿ ಕಂಡು ಬರುವ ಒಂದು ವಿಶೇಷ ಗುಣವೇನೆಂದರೆ ಅಗತ್ಯ ಬಂದಾಗ ಜನರ ಮುಂದೆ ಹೋಗಿ ಕೈ ಚಾಚದೆ ಅಥವಾ ಜನರ ಹತ್ತಿರ ಯಾವ ಕಾಣಿಕೆ ಆಸೆಯಿಂದ ಯಾವ ಪ್ರಸಂಗವನ್ನು ಮಾಡದೆ, ಸಭೆಯಲ್ಲಿ ಆಲಯಕ್ಕೆ ಬರುವಂತಹ ಕಾಣಿಕೆಯಲ್ಲೂ ಕೈ ಇಡದೆ ದೇವರ ಹತ್ತಿರ ಪ್ರಾರ್ಥಿಸುವುದನ್ನು ನಾವು ಕಲಿಯಬಹುದು. ಹೀಗೆ ಸಭೆಯಲ್ಲಿ ಗೋಡೆಗಳು ಇಲ್ಲದಂತಹ ಕಾರಣ ಮಳೆ ಬರುವುದಕ್ಕಿಂತ ಮುಂಚೆಯೇ ಗೋಡೆಗಳನ್ನು ಕಟ್ಟಬೇಕು. ಸಭೆಯಲ್ಲಿ ಕಟ್ಟಿದಂತಹ ಗ್ರೀನ್ ಅರವಿಯನ್ನು ಮುಟ್ಟಿ ಮುಟ್ಟಿ ಪಾಸ್ಟರ್ ಪ್ರತಿ ವಾರ ಪ್ರಾರ್ಥಿಸುತ್ತಾ ಇದ್ದರು. ಹೀಗೆ ಒಂದು ದಿನ ನಡೆದ ನಂಬಿಕೆಯ ಸಾಕ್ಷಿ ಇದೆ. ಒಂದು ಕುಟುಂಬದ ಮನೆ ಕಟ್ಟಡ ಪ್ರಾರಂಭಿಸುವುದಕ್ಕೆ ಪ್ರಾರ್ಥಿಸಲಿಕ್ಕೆ ಹೋಗುತ್ತಾರೆ ಸಿಂಸನಯ್ಯ. ಆವಾಗ ಪಾಸ್ಟರ್ ಅವರು ನಾನು ಒಂದು ಸಭೆಯನ್ನು ಕಟ್ಟಲು ವಿಚಾರಿಸುತ್ತಾ ಇದ್ದೇನೆ ಅಂತ ಹಂಚಿಕೊಂಡಾಗ ಕೂಡಲೇ ಆ ಮನೆಯ ಯಜಮಾನರಾದ ಕಾಸಪ್ಪ ಅವರು ಯಾವುದೇ ಯೋಚನೆಯನ್ನು ಮಾಡದೆ ತಾವು ಮನೆಯ ನಿರ್ಮಾಣಕ್ಕಾಗಿ ತಂದು ಇಟ್ಟಂತಹ ಇಟ್ಟಂಗಿಗಳನ್ನು ಮರಳಿ ಲೋಡನ್ನ ಏರಿಸಿ ಸಭೆಗೆ ತಂದು, ಸೇವಕರೇ ಇದನ್ನು ನೀವು ಚರ್ಚ್ ಗೋಡೆಗಳನ್ನು ಕಟ್ಟಲು ಉಪಯೋಗಿಸಿರಿ ಅಂತ ಹೇಳಿದರು. ಹೀಗೆ ಚೇರ್ ಬರುವಾಗ ಪ್ರಾರ್ಥನೆ, ಮೈಕ್ ಬರುವಾಗ ಪ್ರಾರ್ಥನೆ, ಯಾವ ವಿಷಯವನ್ನು ಮಾಡಬೇಕಾದರೂ ಪ್ರಾರ್ಥನೆ. ಕರ್ತನಿಗೆ ಕೃತಜ್ಞರಾಗಿದ್ದು ನಂಬಿಗಸ್ತರಾಗಿರಬೇಕೆಂದು ನಡೆಯುವ ದಿನಗಳಲ್ಲಿ ಮೊದಲನೇ ಕ್ರಿಸ್ಮಸ್ ಮತ್ತು ಮೊದಲನೇ ನ್ಯೂ ಇಯರ್ ಸಭೆಯಲ್ಲಿ ಜರುಗಿತು. ಯೋವೆಲ 2ನೇ ಅಧ್ಯಾಯ 28ನೇ ವಾಕ್ಯದ ಪ್ರಕಾರ ದೇವರು 80 ವಯಸ್ಸಿನ ಅಜ್ಜಿಗೂ ದೀಕ್ಷಾ ಸ್ನಾನ ಕೊಡುವಂತೆ ನಡೆಸಿದ್ದರು. ಆಟದಲ್ಲಿಯೇ ತನ್ನನ್ನು ತೊಡಗಿಸಿಕೊಳ್ಳುವಂತ ಮಕ್ಕಳನ್ನು ಸೇವೆಗೆ ನಿಲ್ಲಿಸುವಂತೆ ಕೃಪೆ ನೀಡಿದರು. ದೇಹದ ಇಚ್ಛೆಗೆ, ಲೋಕದ ಅಭಿಲಾಷೆಗಳಿಗೆ, ಅನೇಕ ಚಟಗಳಾದ ಕುಡುಕುತನ, ತಂಬಾಕು, ಸಿಗರೆಟ್, ಸಿನಿಮಾಗಳಿಗೆ ದಾಸರಾಗಿರುವವರು, ತಂದೆ ತಾಯಿಯರಿಗೆ ವಿಧೇಯರಾಗದಂತ ಹೆಮ್ಮೆಗೆ ದಾಸರಾಗಿದ್ದಂತ ಯೌವನಸ್ಥರನ್ನು ಕರ್ತನ ಬಳಿಗೆ ತಿರುಗಿಸಲು ಕೃಪೆ ಮಾಡಿದರು. ಸೇವಕರಲ್ಲಿ ಪ್ರೋತ್ಸಾಹವನ್ನು ಮಾಡುವಂತ ಒಂದು ಒಳ್ಳೆ ಗುಣ ಮೂಲಕ ಕುಟುಂಬಕ್ಕೂ ಸಮಾಜಕ್ಕೂ ಉಪಯೋಗವಿಲ್ಲವೆಂದು ಎನಿಸಲ್ಪಟ್ಟವರನ್ನು ಸಹ ಕರ್ತನ ದೃಷ್ಟಿಯಲ್ಲಿ ನೀನು ಯೋಗ್ಯನು ಅಂತ ಹೇಳಿ ಪ್ರೋತ್ಸಾಹಿಸಿ ಅವರು ಹೋಗುವ ಎಲ್ಲಾ ಸ್ಥಳಗಳಲ್ಲಿ ಅವರ ಜೊತೆ ಕರೆದುಕೊಂಡು ಹೋಗಿ ಅವರನ್ನು ನಾಯಕರನ್ನಾಗಿ, ವಾಕ್ಯದ ಪ್ರಕಾರ ಶಿಷ್ಯರನ್ನಾಗಿ ಕರ್ತನ ಸಹಾಯದಿಂದ ರೂಪಿಸಿದರು. ಆತ್ಮದಿಂದ ಪ್ರೇರೇಪಿಸಲ್ಪಟ್ಟಂತ ಒಂದು ಸಂದೇಶ ಸಭೆಯಲ್ಲಿರುವಂತಹ ಎಲ್ಲಾ ಯವನಸ್ಥರನ್ನು ಸೇವೆಗೆ ಪ್ರೇರೇಪಿಸಿತು. ಆದ ಕಾರಣ ಇವತ್ತು ಅನೇಕ ಬ್ರಾಂಚ್ ಸಭೆಗಳನ್ನು ಚಿಕ್ಕ ಮಕ್ಕಳು, ಯವನಸ್ಥರು, ಯವನಸ್ತಿಯರು, ಸ್ತ್ರೀಯರು, ಪುರುಷರು, ಹಿರಿಯರು, ವಯಸ್ಸು ವ್ಯತ್ಯಾಸವಿಲ್ಲದೆ ಅನೇಕ ಕುಟುಂಬಗಳಲ್ಲಿಯೂ ಹಳ್ಳಿಗಳಲ್ಲಿಯೂ ಕರ್ತನು ಸುವಾರ್ತೆ ಸಾರಲು ಕರ್ತನು ಸಹಾಯ ಮಾಡುತ್ತಾ ಇದ್ದಾನೆ. ಅನೇಕ ಪಟ್ಟಣಗಳಿಂದ ಅನೇಕ ಸೇವಕರು ಬಂದು ಸಭೆಯನ್ನು ತಿದ್ದುಪಾಟಲ್ಲಿ, ಅಭಿಷೇಕದಲ್ಲಿ, ಎಚ್ಚರಿಕೆಯಲ್ಲಿ, ಬೋಧಿಸುವುದರಲ್ಲಿ, ನಾಯಕತ್ವದಲ್ಲಿ ಸಭೆಯನ್ನು ಪ್ರೋತ್ಸಾಹಿಸಿದರು. ಇದರೊಂದಿಗೆ ಸಭೆಯು ಒಳ್ಳೆ ಸಮರಿಯನಂತೆ ತನ್ನನ್ನು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿತ್ತು. ಪ್ರವಾಹ ಪೀಡಿತ ನೆರೆ ಸಂತ್ರಸ್ತರಿಗೆ ಅಗತ್ಯವುಳ್ಳ ವಸ್ತುಗಳ ಸಹಾಯ, ಅನೇಕ ಗ್ರಾಮಗಳಲ್ಲಿ ಕಣ್ಣು ತಪಾಸಣಾ ಶಿಬಿರ, ಸ್ವಚ್ಛತಾ ಕಾರ್ಮಿಕರಿಗೆ ಶ್ಲಾಘನೆ ಕಾರ್ಯ, ಅನೇಕ ವೃದ್ಧಾಶ್ರಮಗಳಲ್ಲಿ ಮತ್ತು ಅನಾಥಾಶ್ರಮಗಳಲ್ಲಿ ಆದರಣೆ ಕಾರ್ಯಕ್ರಮಗಳು ಏರ್ಪಡಿಸಲ್ಪಟ್ಟಿತ್ತು. ಹಾಗೂ ಕೋವಿಡ್ ಲಾಕ್ಡೌನ್ ಸಂದರ್ಭಗಳಲ್ಲಿ ಅನೇಕರಿಗೆ ಸ್ಯಾನಿಟರಿ ಕಿಟ್ಗಳನ್ನು ಹಾಗೂ ರೇಷನ್ ಕಿಟ್ಗಳನ್ನು ಅನೇಕ ಗ್ರಾಮಗಳಲ್ಲಿ ಸೌಲಭ್ಯ ಒದಗಿಸಲ್ಪಟ್ಟಿತ್ತು ಮತ್ತು ನಿರ್ಗತರಿಗೆ ಸಹಾಯ ಮಾಡಿ ಕರ್ತನ ಪ್ರೀತಿಯನ್ನು ವಿಸ್ತರಿಸಲು ಕರ್ತನು ಅವಕಾಶ ಮಾಡಿದನು.
ಈಗ ಸೇವೆಯು ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿರದೆ ಅನೇಕ ಬೇರೆ ರಾಜ್ಯಗಳಲ್ಲಿಯೂ ಕರ್ತನು ತೆರೆದುಕೊಟ್ಟು ಅಲ್ಲಿಯೂ ನಂಬಿಗಸ್ತರಾಗಿರಲು ಕೃಪೆ ನೀಡುತ್ತಾ ಇದ್ದಾರೆ. ದೇವರು ಒಬ್ಬರ ಜೀವನವನ್ನು ನಿರೀಕ್ಷೆ, ಸೌಖ್ಯ ಮತ್ತು ಬದಲಾವಣೆ ತರಲು ಇಷ್ಟು ಬಳಸಬಹುದಾದರೆ, ಅನೇಕರು ಆತನ ಕರೆಗೆ ಸ್ಪಂದಿಸುವುದಾದರೆ ಆಗುವ ಪ್ರಭಾವವನ್ನು ಊಹಿಸಿರಿ. ಲೋಕವು ಅಗತ್ಯದಲ್ಲಿದೆ, ಸಮಯವು ಈಗಾಗಿದೆ. ನೀನು ಎದ್ದೇಳಿ ಆತನ ದೊಡ್ಡ ಯೋಜನೆಯ ಭಾಗವಾಗುವೆಯಾ?